ಸ್ಟಾರ್ಟ್ ಮಾಡಿ. ನಾವು ಎಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ. ಧ್ಯಾನ ಮಾಡೋದ್ರಿಂದನೇ ನಮ್ಗೆ ಆತ್ಮಜ್ಞಾನ ಸಿಗ್ತಕ್ಕಂಥದ್ದು. ನಾವು ಬೇರೆ ಯಾವುದೇ ಚಟುವಟಿಕೆಯಿಂದನೂ ನಾವು ಬೇರೆ ಏನೇ ಕಾರ್ಯಗಳು ಮಾಡಿದ್ರು, ಪೂಜೆ ಪುನಸ್ಕಾರ, ಹೋಮ ಹವನ, ಕೀರ್ತನೆ ಸಂಕೀರ್ತನೆ, ನಾವು ಪ್ರಾರ್ಥನೆ ಏನ್ ಮಾಡಿದ್ರು ನಮ್ಗೆ ಆತ್ಮಜ್ಞಾನ ಸಿಗುದಿಲ್ಲ. ಪ್ರತಿಯೊಂದು ಕೆಲಸದಲ್ಲೂ ನಮ್ಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗ್ಬೋದು ಅಷ್ಟೇ ಹೊರತು ಅದೆಲ್ಲ ಕ್ಷಣಿಕ. ನಮಗೆ ಒಂದು ಆತ್ಮಜ್ಞಾನ ಅನ್ನೋಂಥದ್ದು ಲಭಿಸೋದಿಲ್ಲ. ಆತ್ಮಜ್ಞಾನ ಸಿಗ್ಬೇಕು ಅಂತಂದ್ರೆ ನಾವು ಧ್ಯಾನವನ್ನೇ ಮಾಡ್ಬೇಕು. ಅದಕ್ಕೆ ಧ್ಯಾನ ಮಾಡೋದ್ರಿಂದ ಆನಾಪಾನಸತಿ ಧ್ಯಾನವೇ ಸರಿಯಾದ ಧ್ಯಾನ ಅಂತ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಆ ಧ್ಯಾನ ಮಾಡೋದ್ರಿಂದ ನಮ್ಗೇನು ಆತ್ಮಜ್ಞಾನ ಸಿಗುತ್ತೆ ಅದು ಮೊದಲನೆಯ ಮೆಟ್ಟಿಲು. ಆತ್ಮಜ್ಞಾನ ಅಂದ್ರೆ ಏನಪ್ಪಾ ಅಂದ್ರೆ, ನಾನು ಈ ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಳ್ಳೋದೆ ಆತ್ಮಜ್ಞಾನ. ಬೇರೆ ಎಲ್ಲದ್ರಲ್ಲೂ ನಾವು ದೇಹಕ್ಕಾಗಿ ಕೆಲಸ ಮಾಡ್ತಾ ಇರ್ತೀವಿ, ನಾವು ದೇಹವನ್ನೊಂದೇ ನೋಡ್ತಾ ಇರ್ತೀವಿ. ಆತ್ಮ ಅನ್ನೋದು ನಮ್ಗೆ ಗೋಚರ ಆಗೋದೇ ಇಲ್ಲ. ಧ್ಯಾನ ಮಾಡೋದ್ರಿಂದ ಮಾತ್ರನೇ ಆತ್ಮದ ಒಂದು ಅರಿವು ನಮಗೆ ಬರ್ತಕ್ಕಂಥದ್ದು. ನಾನು ಈ ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಳ್ತೀವಿ. ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಳ್ಳೋದೆ ನಿಜವಾದ ಆತ್ಮಜ್ಞಾನ. ಆತ್ಮಜ್ಞಾನ ಮೊದಲನೇ ಮೆಟ್ಲಾದ್ರೆ ಬ್ರಹ್ಮಜ್ಞಾನ ಕೊನೆಯ ಮೆಟ್ಟಿಲು. ಅಂದ್ರೆ ಇಲ್ಲಿ ಫಸ್ಟ್ ನಾನು ಆತ್ಮ ಅಂತ ತಿಳ್ಕೊಳ್ಳೋದು ಆತ್ಮಜ್ಞಾನ. ಇದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಆಮೇಲೆ ತತ್ವಮಸಿ ಅಂದ್ರೆ ನಾನೇ ಅದು ಅದೇ ನಾನು. ಅಂದ್ರೆ ಇಲ್ಲಿ ಆ ಅದ್ವೈತ ಸಿದ್ಧಾಂತ, ಶಂಕರಾಚಾರ್ಯರು ಹೇಳಿರ್ತಕ್ಕಂಥದ್ದು ಅದ್ವೈತ ಸಿದ್ಧಾಂತನೇ. ನಾನು ಪರಮಾತ್ಮನ ಅಂಶವೇ, ಜೀವ ಆತ್ಮದ ಪರಮಾತ್ಮನ ಒಂದು ಅಂಶಾತ್ಮ ನಾವು ಪೂರ್ಣಾತ್ಮದಿಂದ ಬಂದಿರ್ತಕ್ಕಂಥವ್ರು ಅಂತ ತಿಳ್ಕೊಳ್ತಕ್ಕಂಥದ್ದೇ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ನಾನೇ ಅದು ಅದೇ ನಾನು. ಅಂದ್ರೆ ಆ ನಾವು ಮೂಲ ಚೈತನ್ಯದಿಂದ ಬರುತ್ತಿರುತ್ತ ಶಕಲಾತ್ಮಗಳು ಅನ್ನುವ ಒಂದು ಅರಿವು ನಮ್ಗೆ ಆಗ್ಬೇಕಾಗಿದೆ. ನಾನು ಭೌತಿಕ ಶರೀರ ಮಾತ್ರನೇ ಅಲ್ಲ, ಆತ್ಮನೂ ಸಹ. ನಾನು ಮೂಲ ಚೈತನ್ಯ ಅಂತ ತಿಳ್ಕೊಳ್ಳೋದು ಧ್ಯಾನದ ಮೂಲಕ ಮಾತ್ರನೇ ಸಾಧ್ಯ ಆಗತಕ್ಕಂಥದ್ದು. ಆತ್ಮಜ್ಞಾನ ಮೊದಲನೇ ಮೆಟ್ಲಾದ್ರೆ ಬ್ರಹ್ಮಜ್ಞಾನ ಕೊನೆಯ ಮೆಟ್ಟಿಲು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಬ್ರಹ್ಮ ತತ್ವ. ಇಲ್ಲಿ ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ ಬ್ರಹ್ಮ ಬರೆದು ಕಳಿಸ್ಬಿಟ್ಟಿದ್ದಾನೆ, ಬ್ರಹ್ಮ ಹಣೆ ಬರಹ ಬರ್ದಿದ್ದಾನೆ ಹಾಗೆ ಅಂತೆಲ್ಲ. ಆದ್ರೆ ನಿಜವಾಗ್ಲೂ ಬ್ರಹ್ಮ ಎಲ್ಲೂ ಬರೆಯೋದಿಲ್ಲ. ಬ್ರಹ್ಮ ನಾವೇ ಸಹ ಸೃಷ್ಟಿಕರ್ತರು, ಕೋ ಕ್ರಿಯೇಟರ್ಸ್ ಅಂತ ಹೇಳ್ತಾರೆ ಪತ್ರಿ ಸರ್ ಯಾವಾಗ್ಲೂ. ಕೋ ಕ್ರಿಯೇಟರ್ಸ್ ಅಂದ್ರೆ ನಮ್ಮ ಒಂದು ಬರಹವನ್ನ ನಾವೇ ಬರ್ಕೊಳ್ತಕ್ಕಂಥವ್ರು. ಅಂದ್ರೆ ನಮ್ಮ ಕರ್ಮಕ್ಕೆ ಸರಿಯಾಗಿ ನಾವು ನಮ್ಮ ಲೈಫ್ ಡಿಸೈನ್ ಮಾಡ್ಕೊಂಡು ಈ ಭೂಮಿ ಮೇಲಕ್ಕೆ ಬರ್ತೀವಿ. ನಾವು ನಮ್ಮ ಲೈಫ್ ಡಿಸೈನ್ ಮಾಡ್ಕೊಂಡು ಈ ಭೂಮಿ ಮೇಲಕ್ಕೆ ಬರ್ತೀವಿ. ಆದ್ರೆ ಇಲ್ಲಿ ಬಂದು ನಾವೇನ್ ಮಾಡ್ತೀವಿ, ಎಲ್ಲಾರ್ನು ನೋಡಿ ಅಯ್ಯೋ ನನಗ್ ಹೀಗಿದೆ ಅವ್ರಿಗೆ ಹೀಗಿದೆಯಲ್ಲ, ನನಗೆ ಚೆನ್ನಾಗಿಲ್ಲ ನನಗ್ ಚೆನ್ನಾಗಿದೆ, ಹೀಗಾಗಿದೆ ಹಾಗಾಗಿದೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸರಿಯಾಗಿ ಅಂದ್ರೆ ನಮ್ಮ ಜೀವನವನ್ನ ನಾವೇ ನಿರೂಪಿಸ್ಕೊಳ್ತಕ್ಕಂಥವ್ರು. ನಮ್ಮ ಜೀವನದ ನಿರೂಪಣೆ ನಮ್ಮ ಕೈಯಲ್ಲೇ ಇದೆ. ಇದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮೊದಲನೇ ಅಂಶ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ಅಯಮಾತ್ಮ ಬ್ರಹ್ಮ. ಆತ್ಮವೇ ಬ್ರಹ್ಮ ಸ್ವರೂಪ ಅನ್ನೋದು ನಮ್ಮ ಅರಿವಿಗೆ ಬರ್ತಾ ಹೋಗುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಆತ್ಮವೇ ಬ್ರಹ್ಮ ಸ್ವರೂಪ ಅಂತನೂ ತಿಳ್ಕೋಬೇಕು ನಾವು. ಇಲ್ಲಿ ಧ್ಯಾನ ಮಾಡೋದ್ರಿಂದ ನಮ್ಗೆ ಕಾಯಿಲೆಗಳು ವಾಸಿ ಆಗ್ಬೋದು, ಎಷ್ಟೋ ನಮ್ಮ ಸಮಸ್ಯೆಗಳ ಪರಿಹಾರ ಆಗ್ಬೋದು, ಎಲ್ಲ ಆಗ್ತಾ ಹೋಗುತ್ತೆ. ಆದ್ರೆ ನಾವು ಮುಖ್ಯವಾಗಿ ಬರ್ತಕ್ಕಂಥದ್ದು ಆತ್ಮಜ್ಞಾನ.
ನಾವು ಮುಕ್ತಿ ಮೋಕ್ಷಗಳಿಗಾಗೆ ನಾವು ಧ್ಯಾನವನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮುಕ್ತಿ ಅಂದ್ರೇನು? ದುಃಖರಾಹಿತ್ಯ. ಯಾವಾಗ ನಾನು ಆತ್ಮ ಸ್ವರೂಪ ಅಂತ ತಿಳ್ಕೊಳ್ತೀವೋ ಆಗ ನಮಗೆ ದುಃಖರಾಹಿತ್ಯ ಬರಕ್ಕೆ ಸಾಧ್ಯ ಆಗುತ್ತೆ. ನಾವು ದೇಹ ಅಂತ ತಿಳ್ಕೊಂಡಾಗ ಇದು ಕ್ಷಣಿಕ, ನಶ್ವರ. ದೇಹ ಅನ್ನತಕ್ಕಂಥದ್ದು ನಶ್ವರ. ಆತ್ಮ ನಿರಂತರ, ಶಾಶ್ವತ. ಆತ್ಮವೇ ಶಾಶ್ವತ, ದೇಹ ಅಶಾಶ್ವತ. ನಮಗೆ ಏನು ಕಣ್ಣು ಕಾಣಿಸ್ತಾ ಇದೆಯೋ ಅದೆಲ್ಲ ನಶ್ವರವಾದದ್ದು. ಯಾವತ್ತೋ ಒಂದು ದಿನ ಅದಕ್ಕೆ ನಾಶ ಅನ್ನತಕ್ಕಂಥದ್ದು ಇದ್ದೇ ಇದೆ. ಆದ್ರೆ ಆತ್ಮವೇ ಸತ್ಯ, ಆತ್ಮವೇ ನಿತ್ಯ. ಆತ್ಮ ಯಾವತ್ತೂ ಶಾಶ್ವತವಾದದ್ದು. ಆತ್ಮ ಯಾವತ್ತೂ ಶಾಶ್ವತವಾಗಿರ್ತಕ್ಕಂಥದ್ದು. ಅದಕ್ಕೆ ಸಾವಿಲ್ಲ. ಆತ್ಮಕ್ಕೆ ಸಾವಿಲ್ಲ. ಅದಕ್ಕೆ ನಮಗೆ ಸಾವಿಲ್ಲ ಅಂತ ತಿಳ್ಕೊಳ್ಳೋದು ಒಂದು ಬ್ರಹ್ಮಜ್ಞಾನನೇ. ಮುಖ್ಯವಾಗಿ ನಾವು ಧ್ಯಾನ ಮಾಡೋದ್ರಿಂದ ತಿಳ್ಕೊಳ್ತಕ್ಕಂಥದ್ದು ನಮಗೆ ಸಾವಿಲ್ಲ. ಆತ್ಮಕ್ಕೆ ಅವತ್ತು ಸಾವು ಅನ್ನತಕ್ಕಂಥದ್ದಿಲ್ಲ. ಆತ್ಮ ನಿತ್ಯ ನಿರಂತರ. ಅದು ಯಾವ ಕಾಲದಿಂದನೂ ಇದೆ. ನಾವ್ ಎಷ್ಟೋ ಜನ್ಮಗಳನ್ನ ತಗೊಂಡು ಬಂದಿದೀವಿ. ನಾವ್ ಈ ಧ್ಯಾನಕ್ಕೆ ಬರ್ಬೇಕು ಅಂದ್ರೆ 1-2 ಜನ್ಮಗಳಿಂದ ಬರೋದಿಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದೊಂದು ಪಾಠ ಕಲಿಯಕ್ಕೂನು ಎಷ್ಟೋ ಜನ್ಮಗಳು ಬೇಕು. ಒಂದೊಂದು ಗುಣದಲ್ಲೂ ಎಷ್ಟೋ ಜನ್ಮಗಳು ತಗೊಳ್ತಾ ಬರ್ತೀವಿ. ತಮೋ, ರಜಸ್, ಸಾತ್ವಿಕ ಗುಣಗಳಲ್ಲಿ ನಾವ್ ಎಷ್ಟೋ ಜನ್ಮಗಳನ್ನ ತಗೊಳ್ತಾ ಬರ್ತೀವಿ. ಒಂದೊಂದು ಜನ್ಮದಲ್ಲೂ ನಮ್ಗೆ ಎಷ್ಟೋ ಪಾಠಗಳನ್ನ ಕಲಿತಾ ಬರ್ತೀವಿ. ತಮೋಗುಣದಲ್ಲಿ ನಾನು ನನ್ನದು ಅಷ್ಟೇ ಜ್ಞಾನದಿಂದ ಇರ್ತೀವಿ ನಾವು. ರಜೋಗುಣದಲ್ಲಿ ನಾವು ನಾನೇ ಎಲ್ಲ, ನನ್ನಿಂದನೇ ಎಲ್ಲ ಅನ್ನೋ ಒಂದು ಜ್ಞಾನ ನಮಗೆ ಬಂದಿರುತ್ತೆ. ಮುಂದೆ ಸಾತ್ವಿಕ ಗುಣದಲ್ಲಿ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡೋದಾಗ್ಲಿ, ಅದಕ್ಕೆ ಸಾರ್ ಹೇಳ್ತಾರೆ, ನೀನು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡ್ಬೇಕಂದ್ರೆ ನೀನ್ ಧ್ಯಾನ ಕಲಿಸ್ಬೇಕಷ್ಟೆ. ನಾವು ಫಸ್ಟ್ ಧ್ಯಾನ ಕಲ್ತ ಮೇಲೆ ನಾವು ಇನ್ನೊಬ್ಬರಿಗೆ ಧ್ಯಾನವನ್ನ ಆಟೋಮೆಟಿಕ್ ಆಗಿ ಹೇಳ್ಕೊಡ್ತಾ ಹೋಗ್ತೀವಿ. ಧ್ಯಾನವೇ ನಾವು ಇನ್ನೊಬ್ಬರಿಗೆ ಮಾಡತಕ್ಕಂತ ಧ್ಯಾನ ಕಲಿಸೋದೆ ಧ್ಯಾನ ಪ್ರಚಾರ. ನಾವು ಧ್ಯಾನ ಮಾಡ್ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು. ಅದೇ ನಿಜವಾದ ನಮ್ಮ ಇನ್ನೊಬ್ಬರಿಗೆ ಯಾಕೆಂದ್ರೆ ನಾವು ಒಬ್ರಿಗೆ ನಾವು ಧ್ಯಾನ ಮಾಡಿ ನಾವು ಒಳ್ಳೆ ವಿಚಾರಗಳನ್ನ ಹೇಳ್ಬೋದು, ಏನೇ ಮಾಡ್ಬೋದು. ಆದ್ರೆ ಮೊದಲು ಅವರಿಗೆ ಧ್ಯಾನವನ್ನ ಕಲಿಸಿದ್ರೇನೆ ಅವರು ಉನ್ನತ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ. ಅವರ ಜೀವನವನ್ನ ಚೆನ್ನಾಗಿ ಮಾಡ್ಕೊಳಕ್ ಅವರು ಜ್ಞಾನವನ್ನ ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಧ್ಯಾನದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ. ಅದಕ್ಕೆ ಆತ್ಮಜ್ಞಾನ ಮೊದಲನೇ ಮೆಟ್ಲು, ಬ್ರಹ್ಮಜ್ಞಾನ ಕೊನೆಯ ಮೆಟ್ಲು. ಇಲ್ಲಿ ಅಯಂ ಆತ್ಮ ಬ್ರಹ್ಮ. ನನ್ನ ಆತ್ಮವೇ ಬ್ರಹ್ಮ ಸ್ವರೂಪ. ಎಲ್ಲರಲ್ಲೂ ಆತ್ಮ ಇದೆ. ಸರ್ವಂ ಕಲ್ವಿದಂ ಬ್ರಹ್ಮ. ಎಲ್ಲವೂ ಆತ್ಮ ಸ್ವರೂಪವೇ, ಎಲ್ಲವೂ ಆತ್ಮ ಪದಾರ್ಥವೇ. ಪ್ರತಿಯೊಂದು ಆತ್ಮ ಪದಾರ್ಥವೇ ಅಂತ ತಿಳ್ಕೊಳ್ತಕ್ಕಂಥದ್ದೇ ಸರ್ವಂ ಕಲ್ವಿದಂ ಬ್ರಹ್ಮ. ಅದು ಬ್ರಹ್ಮಜ್ಞಾನ. ಸಕಲ ಚರಾಚರ ಸೃಷ್ಟಿಯ ರಹಸ್ಯಗಳ ಜ್ಞಾನವೇ ಬ್ರಹ್ಮಜ್ಞಾನ. ಸಕಲ ಚರಾಚರ ಸೃಷ್ಟಿ ನಾವ್ ಹೇಳ್ತೀವಿ 82 ಲಕ್ಷ ಯೋನಿಗಳಲ್ಲಿ ಜನ್ಮ ತಗೊಂಡ್ ಬಂದಿರ್ತೀವಿ ಮಾನವ ಜನ್ಮಕ್ಕೆ ಬರ್ಬೇಕಾದ್ರೆ. ಮತ್ತೆ ಎಲ್ಲಾ ಸೃಷ್ಟಿಯ ಎಲ್ಲಾ ಇದ್ರಲ್ಲೂ ಚೈತನ್ಯ ಶಕ್ತಿ ಇದ್ದೇ ಇದೆ. ಎಲ್ಲವೂ ಆತ್ಮ ಸ್ವರೂಪವೇ, ಎಲ್ಲವೂ ಬ್ರಹ್ಮ ಸ್ವರೂಪವೇ. ಇದನ್ನ ತಿಳ್ಕೊಳ್ತಕ್ಕಂಥದ್ದೇ ಬ್ರಹ್ಮಜ್ಞಾನ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ತಿಳ್ಕೊಳ್ತಕ್ಕಂಥದ್ದೇ ಬ್ರಹ್ಮಜ್ಞಾನ. ಒಬ್ಬ ಆತ್ಮಜ್ಞಾನಿಯನ್ನ ಋಷಿ ಅಂತ ಹೇಳ್ತೀವಿ, ಒಬ್ಬ ಬ್ರಹ್ಮಜ್ಞಾನಿಯನ್ನ ಬ್ರಹ್ಮರ್ಷಿ ಅಂತ ಹೇಳ್ತೀವಿ. ಅದಕ್ಕೆ ಧ್ಯಾನ ಮಾಡೋರೆಲ್ಲ ಋಷಿಗಳೇ. ನಾವೆಲ್ಲ ಮುಂಚೆ ಈ ಕಾಡುಗಳಲ್ಲಿ ಮಾಡ್ತಕ್ಕಂತ ಎಲ್ಲೋ ಒಂದು ಋಷಿ ಮುನಿಗಳು ಅಂತ ಹೇಳ್ತಾ ಇದ್ವಿ. ಅಂದ್ರೆ ಧ್ಯಾನ ಮಾಡ್ತಕ್ಕಂಥವ್ರನ್ನ, ಅವ್ರ ತಪಸ್ಸು. ಅವರು ನಾವು ಧ್ಯಾನ ಅಂದ್ರೆ 1 ಗಂಟೆನೋ, ಅರ್ಧ ಗಂಟೆನೋ, 2 ಗಂಟೆನೋ, 3 ಗಂಟೆನೋ ಮಾಡ್ತೀವಿ. ನಿತ್ಯ ನಿರಂತರವಾಗಿ ದಿನಗಟ್ಲೆ ಮಾಡ್ತಾರಲ್ಲ, ವರ್ಷಾನುಗಟ್ಲೆ ಮಾಡ್ತಕ್ಕಂಥವ್ರಿಗೆ ಏನಂತಾರೆ? ಋಷಿಗಳು ಅಂತ ಹೇಳ್ತಿದ್ವಿ. ಅದಕ್ಕೆ ಧ್ಯಾನ ಮಾಡೋರೆಲ್ಲ ಋಷಿಗಳೇ ಅಂತ ಹೇಳ್ತಾರೆ ಪತ್ರಿಜಿಯವರು. ಆದ್ರೆ
ಆತ್ಮಜ್ಞಾನಿ. ಬರೀ ಧ್ಯಾನ ಮಾಡಿದ್ರೆ ಆತ್ಮಜ್ಞಾನಿ ಆಗ್ತೀವಿ. ನಾವು ಬ್ರಹ್ಮತತ್ವವನ್ನ ತಿಳ್ಕೊಂಡ್ರೆ, ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋ ವಿಚಾರವನ್ನ ತಿಳ್ಕೊಂಡ್ರೆ ನಾವು ಬ್ರಹ್ಮಜ್ಞಾನಿ ಆಗಕ್ಕೆ ಸಾಧ್ಯ ಆಗುತ್ತೆ. ಅವ್ರನ್ನೇ ಬ್ರಹ್ಮರ್ಷಿ ಅಂತ ಹೇಳ್ತೀವಿ. ಪೂರ್ಣ ನಿಜ ಸ್ಥಿತಿಯನ್ನು ತಿಳ್ಕೊಂಡವನೇ ಆತ್ಮಜ್ಞಾನಿ. ಹೊರಗಿನ ತನ್ನನ್ನ ತಾನು ತಿಳ್ಕೊಂಡವನೇ ಆತ್ಮಜ್ಞಾನಿ. ಹೊರಗಿನ ಪ್ರಕೃತಿಯನ್ನು ಕೂಡ ಅರ್ಥ ಮಾಡ್ಕೊಂಡವನೇ ಬ್ರಹ್ಮಜ್ಞಾನಿ. ಹೊರಗಿನ ಪ್ರಕೃತಿಯ ತತ್ವ ಏನು? ಎಲ್ಲವೂ ದೈವ ಪದಾರ್ಥವೇ, ಎಲ್ಲದರಲ್ಲೂ ದೇವರಿದ್ದಾನೆ, ಎಲ್ಲದರಲ್ಲೂ ಬ್ರಹ್ಮ ತತ್ವವಿದೆ ಅಂತ ತಿಳ್ಕೊಂಡವನೇ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿ ಆದಾಗ್ಲೇ ಬ್ರಹ್ಮ ಪದವಿ ಲಭಿಸ್ತಕ್ಕಂಥದ್ದು. ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ. ಕೆಲವು ಆತ್ಮಗಳನ್ನು, ಲೋಕಗಳನ್ನು ಸೃಷ್ಟಿಸಬಲ್ಲನು. ಅದಕ್ಕೆ ನಾವು ಧ್ಯಾನ ಮಾಡೋದ್ರಿಂದ ಮುಕ್ತಿ ಸಿಗುತ್ತೆ, ಮುಕ್ತಿ ಅಂದ್ರೆ ದುಃಖ ರಾಹಿತ್ಯ, ಮೋಕ್ಷ ಅಂದ್ರೆ ಜನ್ಮರಾಹಿತ್ಯ. ಮೋಕ್ಷ ಅಂದ್ರೆ ಜನ್ಮರಾಹಿತ್ಯ. ಆ ಒಂದು ಆತ್ಮಗಳನ್ನು ಜನ್ಮರಾಹಿತ್ಯ ಅಂದ್ರೇನು? ನಾವು ಈ ಲೋಕವನ್ನ ಬಿಟ್ಟು ಇಲ್ಲಿಯ ಪಾಠಗಳನ್ನೆಲ್ಲ ಕಲಿತ ಮೇಲೆ ನಾವು ಮುಂದಿನ ಲೋಕಗಳಿಗೆ ಹೋಗಿ ಅಲ್ಲಿಯ ಪಾಠಗಳನ್ನ ಕಲಿತಾ ಹೋಗ್ಬೇಕು. ಅಷ್ಟೇ ಹೊರತು ನಾವು ಕೇಳ್ದಂಗೆ ಎಷ್ಟೋ ಎಲ್ಲಾ ಒಂದು ಸಂಸ್ಥೆಗಳಲ್ಲಿ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ಲಿಂಗೈಕ್ಯರಾದರು, ಅವರು ಪರಮಾತ್ಮನಲ್ಲಿ ಸೇರಿ ಹೋದ್ರು ಅಂತ ಹೇಳ್ತಾರೆ. ಆದ್ರೆ ನಿಜವಾದ ಜ್ಞಾನ ಏನಪ್ಪಾ ಅಂದ್ರೆ, ಇಲ್ಲಿ ನಮ್ಮ ಒಂದು ಪಿರಮಿಡ್ ಸೊಸೈಟಿಯಲ್ಲಿ ಹೇಳ್ತಕ್ಕಂಥದ್ದು, ನಾವು ಯಾವತ್ತೂ ಈ ಒಂದು ಲೋಕ ಬಿಟ್ರೆ ಬೇರೆ ಲೋಕಗಳಿಗೆ ಹೋದ್ರೆ ಅಲ್ಲಿಯ ಪಾಠಗಳನ್ನ ಕಲಿತಾ ಹೋಗ್ತೀವಿ, ಇಲ್ಲಿಗ್ ಬರೋ ಕೆಲ್ಸ ಇಲ್ಲ. ಈಗ ಒಂದ್ ಪ್ರೈಮರಿ ಸ್ಕೂಲ್ ಓದ್ತಾ ಇರ್ತೀವಿ, ಅದಾದ್ಮೇಲೆ ನಾವು ಬೇರೆ ಮಿಡ್ಲ್ ಸ್ಕೂಲ್ ಹೋಗ್ತೀವಿ, ಅಲ್ಲಿ ಪಾಸ್ ಆದ್ಮೇಲೆ ಮಿಡ್ಲ್ ಸ್ಕೂಲ್ಗೆ ಹೋಗ್ತೀವಿ, ಅಲ್ಲಿ ಪಾಸ್ ಆದ್ಮೇಲೆ ಹೈಸ್ಕೂಲ್ಗೆ ಹೋಗ್ತೀವಿ, ಆಮೇಲೆ ಕಾಲೇಜ್ಗೆ ಹೋಗ್ತೀವಿ. ಹಿಂಗೆ ಮುಂದಿನ ತರಗತಿಗಳಿಗೆ ಹೋಗ್ತಾ ಇರ್ತೀವಿ ಹೊರತು ನಾವು ಮತ್ತೆ ಪ್ರೈಮರಿ ಸ್ಕೂಲ್ಗೆ ಹೋಗೋ ಕೆಲ್ಸ ಇಲ್ಲ. ಆದ್ರೆ ನಾವು ಕಾಲೇಜ್ ಓದಿದ್ಮೇಲೆ ಮತ್ತೆ ಪ್ರೈಮರಿ ಸ್ಕೂಲ್ಗೆ ಬರ್ಬೇಕಂದ್ರೆ ಯಾವಾಗ ಬರ್ಬೇಕು? ಟೀಚರ್ ಆಗಿ ಬರ್ಬೇಕಷ್ಟೇ. ಟೀಚರ್ ಆಗಿ ಮಾತ್ರ ಬರಕ್ ಸಾಧ್ಯ. ಹಂಗೆ ನಾವು ಧ್ಯಾನ ಪ್ರಚಾರಕ್ಕಾಗಿ ಒಬ್ಬ ಗುರುವಿನ ಸ್ಥಾನದಲ್ಲಿ ಬರ್ಬೋದೇ ಹೊರತು ಆಗ ಕರ್ಮರಾಹಿತ್ಯ ಆಗಿರ್ತೀವಿ, ಪತ್ರಿಜಿ ಅವ್ರ ತರ. ಆವಾಗ ಮತ್ತೆ ಭೂಲೋಕಕ್ಕೆ ಬರ್ಬೋದೇ ಹೊರತು ನಮ್ಗ್ ಬೇಕಿಲ್ಲ. ಇಲ್ಲಿದೆಲ್ಲ ಕಲ್ತ ಮೇಲೆ ಮತ್ತೆ ಇಲ್ಲಿಗೆ ಬರೋ ಕೆಲ್ಸ ಇಲ್ಲ. ಅದು ಜನ್ಮರಾಹಿತ್ಯ. ನಾವ್ ಮತ್ತೆ ಭೂಮಿ ಮೇಲಕ್ಕೆ ಬರುವ ಕೆಲ್ಸ ಇಲ್ಲ, ಮುಂದಿನ ಲೋಕಗಳಿಗೆ ಹೋಗ್ತಾ ಇರ್ತೀವಿ. ಎಲ್ಲ ಪಾಠಗಳನ್ನ ಕಲಿತ ಮೇಲೆ, ನಾವು ಪರಿಪಕ್ವ ಸ್ಥಿತಿ ಹೊಂದಿದ ಮೇಲೆ ನಾವು ಆ ಆತ್ಮ ಈ ಭೂಮಿ ಮೇಲೆ ಮತ್ತೆ ಬೇಕಿದ್ರೆ ಜನ್ಮ ತಗೋಬಹುದು ಅಷ್ಟೇ ಹೊರತು ನಾವ್ ಇಲ್ಲಿ ಎಲ್ಲ ಪಾಠಗಳನ್ನ ಕಲಿತ ಮೇಲೆ, ಇಲ್ಲಿ ಎಲ್ಲ ಮುಗಿದಿದೆ ನಮ್ಮ ಕೆಲಸ ಅಂದ್ಮೇಲೆ ನಾವು ಮತ್ತೆ ಭೂಮಿ ಮೇಲೆ ಬರೋ ಕೆಲ್ಸ ಇಲ್ಲ. ಅದು ಜನ್ಮರಾಹಿತ್ಯ. ಅದಕ್ಕೆ ದುಃಖ ರಾಹಿತ್ಯ, ಜನ್ಮರಾಹಿತ್ಯ. ಅದೇ ಮುಕ್ತಿ ಮತ್ತು ಮೋಕ್ಷ. ಯಾವಾಗ ನಮಗೆ ಬ್ರಹ್ಮಜ್ಞಾನ ಹೊಂದ್ತೀವೋ ಆವಾಗ ನಾವು ಮೋಕ್ಷ ಸ್ಥಿತಿಯನ್ನ ತಲುಪೋದಕ್ಕೆ ಸಾಧ್ಯ ಆಗತ್ತೆ. ಅದು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಾವು ಎಲ್ಲ ಸಾಧನೆ ಆಗ್ತಾ ಆಗ್ತಾ ನಾವು ಮುಂದಕ್ಕೆ ಏನಪ್ಪಾ ಅಂದ್ರೆ ನಾವೇ ಸಹ ಸೃಷ್ಟಿಕರ್ತರಾಗ್ತೀವಿ. ಸರ್ ಹೇಳ್ತಾ ಇರ್ತಾರೆ, ಯು ಆರ್ ಆಲ್ ಕೋ ಕ್ರಿಯೇಟರ್ಸ್ ಅಂತ. ಅಂದ್ರೆ ಅವರದೇ ಲೋಕಗಳನ್ನ ಸೃಷ್ಟಿ ಮಾಡಿ, ಆತ್ಮಗಳನ್ನ ಸೃಷ್ಟಿ ಮಾಡಿ ಎಲ್ಲ ನಡೀತಾ ಇರುತ್ತೆ. ಅದಕ್ಕೆ ಈ ಸೃಷ್ಟಿ ನಿತ್ಯ ನಿರಂತರ. ಸೃಷ್ಟಿಯಲ್ಲಿ ಎಷ್ಟೋ ಲೋಕಗಳು ನಿರ್ಮಾಣ ಆಗ್ತಾ ಇರುತ್ತೆ, ಎಷ್ಟೋ ಲೋಕಗಳು ಲಯವಾಗ್ತಾ ಹೋಗ್ತಾ ಇರ್ತವೆ. ಆತ್ಮಜ್ಞಾನ ಎನ್ನೋದು ಧ್ಯಾನದಿಂದ ಲಭಿಸುವ ದಿವ್ಯ ಚಕ್ಷುವಿನ ಪ್ರಾಥಮಿಕ ಸ್ಥಿತಿ. ಬ್ರಹ್ಮಜ್ಞಾನ ಅನ್ನೋದು ದಿವ್ಯ ಚಕ್ಷುವಿನ ಪರಿಪಕ್ವತೆಯ ಸ್ಥಿತಿ. ಪರಿಪಕ್ವತೆಯನ್ನ ಹೊಂದ್ಬೇಕು. ಅದಕ್ಕೆ ಅರಿಹಂತ್, ಬೋಧಿಸತ್ವ, ಬುದ್ಧ ಅಂತ ಹೇಳ್ತಾರೆ. ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ. ಬುದ್ಧ ಮಹಾಪರಿನಿರ್ವಾಣ ಹೊಂದುದೆ ನಾನು ಅಂತ ಹೇಳ್ತಾನೆ. ಅಂದ್ರೆ ಆತ ಇನ್ನೊಂದು ಲೋಕಗಳನ್ನೇ ಸೃಷ್ಟಿ ಮಾಡುವಂತ ಒಂದು ಜ್ಞಾನವನ್ನ ಹೊಂದಿರ್ತಾನೆ. ಇಲ್ಲಿ ವಿಶ್ವಾಮಿತ್ರ ನೋಡ್ರಿ, ಎಷ್ಟು ಸಾಧನೆ ಮಾಡಿ ಆತ ಬ್ರಹ್ಮರ್ಷಿ ಆಗ್ತಾನೆ.
ಆತ ಲೋಕವನ್ನು ಸೃಷ್ಟಿ ಮಾಡ್ತಾನೆ, ಆದ್ರೆ ಆತ ಪರಿಪೂರ್ಣ ಸ್ಥಿತಿಯನ್ನು ಹೊಂದೋದಿಲ್ಲ. ಅದು ಮತ್ತೆ ಯಾಕೆಂದ್ರೆ ಸಾಧನೆ ಮಾಡ್ತಾನೆ, ಮತ್ತೆ ಅಲ್ಲಿ ಹಿತಕ್ ಬರ್ತಾನೆ, ತನ್ನ ತಪೋಶಕ್ತಿಯನ್ನೆಲ್ಲ ಕಳ್ಕೊಳ್ತಾನೆ, ಮತ್ತೆ ಸಾಧನೆ ಮಾಡ್ತಾನೆ, ಮತ್ತೆ ತನ್ನ ತಪೋಶಕ್ತಿಯನ್ನೆಲ್ಲ ಕಳ್ಕೊಳ್ತಾ ಇರ್ತಾನೆ. ಎಂತಹ ಒಂದು ಬ್ರಹ್ಮರ್ಷಿ ಸ್ಥಿತಿಯನ್ನ ತಲುಪಬೇಕು ಅಂದ್ರೆ ನಾವು ಹೆಚ್ಚೆಚ್ಚು ಸಾಧನೆ ಮಾಡ್ತಾ ಆ ಬ್ರಹ್ಮಜ್ಞಾನವನ್ನ ತಿಳ್ಕೊಳ್ತಾ ಹೋಗ್ಬೇಕು. ಬರೀ ಸಾಧನೆ ಒಂದ್ರಿಂದನೇ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಬರೀ ಸಾಧನೆ ಮಾಡಿದ್ರೆ ನಾವು ಪರಿಪೂರ್ಣತ್ವನ ಹೊಂದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಸೊಸೈಟಿಲಿ ಹೇಳ್ತಕ್ಕಂಥದ್ದು 30% ಧ್ಯಾನ, 30% ಸ್ವಾಧ್ಯಾಯ, 30% ಸತ್ಸಂಗ, ಮತ್ತೆ ಧ್ಯಾನ ಪ್ರಚಾರ. ಎಲ್ಲವನ್ನೂ ಮಾಡೋದ್ರೇನೆ ನಾವು ಪರಿಪೂರ್ಣತೆಯನ್ನ ಹೊಂದೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನಾವು ಹೆಚ್ಚೆಚ್ಚು ಒಳ್ಳೆಯ ಪುಸ್ತಕಗಳನ್ನು ಓದ್ತಾ ಹೋಗ್ಬೇಕು. ಸಾರು ಬೇಕಾದಷ್ಟು ಪುಸ್ತಕಗಳನ್ನ ನಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಎಲ್ಲವನ್ನು ಓದಿದಾಗ್ಲೇ ನಾವು ಹೆಚ್ಚು ಜ್ಞಾನವನ್ನ ತಿಳ್ಕೊಳಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಬ್ರಾಹ್ಮಣರೇ ದ್ವಿಜರು. ದ್ವಿಜ ಅಂದ್ರೆ ಬ್ರಾಹ್ಮಣ ಅಂತ ಹೇಳ್ತೀವಿ ನಾವು. ಅದಕ್ಕೆ ತಮ್ಮ ತಮ್ಮ ಪೂರ್ಣಾತ್ಮಗಳೊಂದಿಗೆ ಅನುಸಂಧಾನವನ್ನು ಹೊಂದಿದವರೇ ದ್ವಿಜರು ಅಂತ ಹೇಳ್ತಾರೆ. ತಮ್ಮ ಪೂರ್ಣಾತ್ಮದ ಜೊತೆ ಅನುಸಂಧಾನ. ಫಸ್ಟು ನಾವು ಜ್ಞಾನವನ್ನ ತಿಳ್ಕೊಬೇಕು. ಧ್ಯಾನ ಮಾಡ್ತಾ ನಾವು ಎಲ್ಲಿಂದ ಬಂದಿದೀವಿ, ನಾವು ನಮಗೆ ಒಬ್ಬ ಪೂರ್ಣಾತ್ಮ ಅನ್ನೋರು ಪ್ರತಿಯೊಬ್ಬರಿಗೂ ಇದ್ದಾರೆ. ನಾವು ಪೂರ್ಣಾತ್ಮದಿಂದ ಬಂದಿದೀವಿ. ನಾವು ಆ ಪೂರ್ಣಾತ್ಮದ ಒಂದು ಅಂಶಾತ್ಮಗಳು ಅಂತ ತಿಳ್ಕೊಳ್ತಾ ಹೋಗ್ಬೇಕು. ತಮ್ಮ ತಮ್ಮ ಪೂರ್ಣಾತ್ಮಗಳೊಂದಿಗೆ ಅನುಸಂಧಾನ ಹೊಂದದವರೇ ದ್ವಿಜರು ಅಂತ ಹೇಳ್ತಾರೆ ಪತ್ರಿಜಿಯವರು. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ, ಬ್ರಹ್ಮಜ್ಞಾನ ಇರುವವನೇ ಬ್ರಾಹ್ಮಣ. ಜಾತಿಯಿಂದ ಯಾರು ಬ್ರಾಹ್ಮಣರು ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ನಾವೇನ್ ಮಾಡ್ತೀವಿ, ಒಂದು ನಮ್ಮ ಸಮಾಜದಲ್ಲಿ ಬ್ರಾಹ್ಮಣ ಅಂದ್ರೆ ಜಾತಿಯಿಂದ ಬ್ರಾಹ್ಮಣರಾಗಿ ಗುರುತಿಸ್ತೀವಿ. ಅವರು ಪಂಡಿತತ್ವವನ್ನು ಹೊಂದಿರ್ಬೋದು. ಬ್ರಾಹ್ಮಣರಂದ್ರೆ ಪಂಡಿತರು. ಅವರು ವೇದ ಉಪನಿಷತ್ತುಗಳು ಅವೆಲ್ಲ ತಿಳ್ಕೊಂಡು ಸ್ವಲ್ಪ ಜ್ಞಾನವನ್ನ ತಿಳ್ಕೊಂಡು ಪಂಡಿತರಾಗಿರ್ಬೋದು. ಆದ್ರೆ ಪಂಡಿತ ಆತ್ಮಜ್ಞಾನಿ ಆಗಕ್ಕಾಗಲ್ಲ. ಆತ್ಮಜ್ಞಾನಿ ಪಂಡಿತ ಆಗಿರ್ತಾನೆ. ಪಂಡಿತ ಆತ್ಮಜ್ಞಾನಿ ಆಗ್ಬೇಕಂದ್ರೆ ಧ್ಯಾನ ಮಾಡ್ಲೇಬೇಕು. ಈ ಧ್ಯಾನದಲ್ಲಿ ಎಷ್ಟೋ ವಿಧಗಳಿವೆ, ಆದರೆ ಸರಿಯಾದ ವಿಧಾನ ಅಂದ್ರೆ ಆನಾಪಾನಸತಿ ಧ್ಯಾನವೇ. ಯಾಕೆಂದ್ರೆ ಇಲ್ಲಿ ನಮ್ಮ ಒಂದು ಆಲೋಚನೆಗಳನ್ನ ಕಟ್ ಮಾಡಿ ನಾವು ಒಂದು ಮನಸ್ಸನ್ನ ನಿಗ್ರಹ ಮಾಡ್ತಾ ಇರ್ತೀವಿ. ಮನಸ್ಸಿನ ಕೆಲಸವನ್ನ ಕಡಿಮೆ ಮಾಡ್ತಾ ಇರ್ತೀವಿ. ಆ ಮನಸ್ಸಿನ ಕೆಲಸ ಕಡಿಮೆ ಆದಾಗ್ಲೇ ನಮ್ಗೆ ಆತ್ಮದ ಒಂದು ಪರಿಚಯ ಆಗ್ತಕ್ಕಂಥದ್ದು. ಈ ದೇಹಕ್ಕೂ ಆತ್ಮಕ್ಕೂ ಮಧ್ಯೆ ಇರ್ತಕ್ಕಂಥದ್ದು ಮನಸ್ಸೇ ಅಡ್ಡಿ. ಆ ಮನಸ್ಸು ಈ ಒಂದು ಕನ್ನಡಿ ಇರುತ್ತಲ್ಲ, ಕನ್ನಡಿಗೆ ಫುಲ್ಲು ಧೂಳು ಇಟ್ಟಿದೆ ಅಂತ ಹೇಳ್ರಿ. ಅವಾಗ ನಮ್ಗೆ ನಮ್ಮ ಪ್ರತಿಬಿಂಬ ಕಾಣಿಸುತ್ತಾ? ಇಲ್ಲ, ಮಸುಕಾಗಿ ಕಾಣ್ತಾ ಇರುತ್ತೆ. ಹಾಗೆ ನಮ್ಗೆ ಆತ್ಮಗೋಚರ ಆಗೇ ಇಲ್ಲ. ಯಾವತ್ತು ನಮ್ಮ ದೇಹನೇ ನಾವು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಈ ದೇಹನೇ ನಾವು ಅಂತ ತಿಳ್ಕೊಂಡಿದೀವಿ. ನಮಗೆ ನಿಜವಾದ ನಮ್ಮ ಆತ್ಮ ದರ್ಶನ ಆಗ್ಬೇಕು ಅಂದ್ರೆ ಮನಸ್ಸಿನ ಕೆಲಸ ಕಡಿಮೆ ಆಗ್ಬೇಕು. ಅದಕ್ಕೆ ಮನೋನಿಗ್ರಹವನ್ನ ಮಾಡ್ತಾ ಇವಿ ನಾವು ನಮ್ಮ ಧ್ಯಾನದಲ್ಲಿ. ಏನಪ್ಪ ಮನಸ್ಸು ಅಂದ್ರೆ ಆಲೋಚನೆಗಳು. ಆ ಮನಸ್ಸಿಗೆ ಸರಿಯಾದ ವೇಗ ಯಾವುದೂ ಇಲ್ಲ. ಎಲ್ಲಿಗ್ ಬೇಕಾದ್ರೂ ಹೋಗುತ್ತೆ ಬರುತ್ತೆ. ಅದು ಯಾವಾಗ್ಲೂ ಭೂತಕಾಲಕ್ಕೆ ಹೋಗುತ್ತೆ, ಇಲ್ಲ ಭವಿಷ್ಯತ್ ಕಾಲಕ್ಕೆ ಹೋಗುತ್ತೆ. ವರ್ತಮಾನ ಕಾಲದಲ್ಲಿ ಇರ್ಬೇಕಾಗಿರ್ತಕ್ಕಂಥದ್ದೇ ಮನಸ್ಸಿನ ಕೆಲಸ. ಆದ್ರೆ ನಾವು ಈ ಮನಸ್ಸನ್ನ ವರ್ತಮಾನದಲ್ಲಿ ಇಟ್ಕೋಬೇಕಂದ್ರೆ ಆನಾಪಾನಸತಿ ಧ್ಯಾನದಿಂದನೇ ಸಾಧ್ಯ. ಯಾವಾಗ ಶ್ವಾಸವನ್ನ ಗಮನಿಸ್ತಾ ಹೋಗ್ತೀವೋ, ಶ್ವಾಸವನ್ನ ಗಮನಿಸಿದ ತಕ್ಷಣನೇ ಮನಸ್ಸು ನಮ್ಮ ಹತ್ರ ಬರುತ್ತೆ. ಮನಸ್ಸು ಪ್ರೆಸೆಂಟ್ ಅಲ್ಲಿ ಇರುತ್ತವ. ಶ್ವಾಸವನ್ನ ಯಾವಾಗ ಗಮನಿಸ್ತೀವೋ ಇಮಿಡಿಯೇಟ್ ಮನಸ್ಸು ನಮ್ಮ ಹತ್ರ ಬರುತ್ತೆ.
ಅದಕ್ಕೋಸ್ಕರನೇ ಗಮನಿಸ್ತಾ ಗಮನಿಸ್ತಾ ಮತ್ತೆಲ್ಲೋ ಹೋಗ್ಬಿಡುತ್ತೆ. ಮತ್ತೆ ನಾವು ಆಲೋಚನೆಗಳ ಹಿಂದೆ ಹೋಗ್ಬಿಟ್ಟಿರ್ತೀವಿ. ಮತ್ತೆ ಆಲೋಚನೆಗಳನ್ನ ಕಟ್ ಮಾಡಿ ಮತ್ತೆ ಶ್ವಾಸದ ಕಡೆ ಗಮನ ಕೊಟ್ಟಾಗ ನಾವು ವರ್ತಮಾನ ಸ್ಥಿತಿಯಲ್ಲಿ ಇರ್ತೀವಿ. ಹೀಗೆ ಪ್ರಯತ್ನ ಪೂರ್ವಕವಾಗಿ ಮೇಲೆ 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 ನಾವು ಈ ಕೆಲಸವನ್ನ ಮಾಡ್ತಾ 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 ನಮ್ಮ ಒಂದು ಮನಸ್ಸನ್ನ ನಮ್ಮ ಹತ್ತಿರ ಇಟ್ಕೊಳಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದಕ್ಕೆ ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟೋ ಜನಕ್ಕೆ ಕೆಲವು ಸರಿ ಧ್ಯಾನನೇ ಕುದುರೋದಿಲ್ಲ, ಧ್ಯಾನ ಮಾಡಕ್ಕೆ ಆಗೋದಿಲ್ಲ, ಹಂಗಾಗುತ್ತೆ. ಯಾಕೆ? ಮನಸ್ಸು ಎಷ್ಟೋ ಜನ್ಮ ಜನ್ಮಗಳಿಂದ ನಾವು ಹುಟ್ಟಿದಾಗಿಂದ ಮನಸ್ಸಿನ ಕೆಲಸ ಮನಸ್ಸು ಹೇಳ್ದಂಗೆ ಕೇಳ್ತಾ ಬಂದ್ಬಿಟ್ಟಿದೀವಿ. ಮನಸ್ಸು ಹೇಳ್ದಂಗೆ ಕೇಳ್ತಾ ಬಂದ್ಬಿಟ್ಟಿದೀವಿ. ಆದ್ರೆ ಇವತ್ತು ಮನಸ್ಸಿನ ಕೆಲಸ ಯಾವಾಗ ಕಡಿಮೆ ಮಾಡ್ತೀವೋ ಅದು ನಮಗೆ ನನ್ ಕೆಲ್ಸ ಏನು ನಡೀತಿಲ್ವಲ್ಲ ಅಂತ ಅದು ನಮಗೆ ಧ್ಯಾನ ಮಾಡಕ್ಕೆ ಬಿಡೋದಿಲ್ಲ. ಅದು ಹೇಳುತ್ತೆ ಮನಸ್ಸು, ಅಯ್ಯೋ ಈ ಕೆಲ್ಸ ಇದೆ, ಆ ಕೆಲ್ಸ ಇದೆ, ಇವತ್ತು ಧ್ಯಾನ ಬೇಡ, ಹೀಗ್ ಬೇಡ, ಹಾಗೆ ಅಂತ ಹೇಳಿ ಅದು ನಮ್ಮನ್ನ ತಪ್ಪು ದಾರಿಗೆ ಎಳೆಯಕ್ಕೆ ಶುರು ಮಾಡುತ್ತೆ. ಆದ್ರೆ ಅದಕ್ಕೆ ಮನಸ್ಸನ್ನ ಫ್ರೆಂಡ್ ಮಾಡ್ಕೋಬೇಕು. ಮನಸ್ಸು ಕೆಟ್ಟದಲ್ಲ, ಮನಸ್ಸು ಯಾವತ್ತೂ ಒಳ್ಳೇದೇ. ಯಾಕೆಂದ್ರೆ ಮನಸ್ಸು ಹೇಳೋದ್ರಿಂದನೇ ನಾವ್ ಇವತ್ತು ಈ ಧ್ಯಾನಕ್ಕೆ ಬರೋಕ್ಕೂ ಸಾಧ್ಯ ಆಗಿರ್ತಕ್ಕ. ಏನು ಕೆಲಸ ಮಾಡ್ಬೇಕಾದ್ರೂ ಮನಸ್ಸು ಮಾಡ್ಬೇಕು ಫಸ್ಟ್ ಅಂತೀವಿ. ಮನಸ್ಸು ಮಾಡಿದ್ರೇನೆ ನಾವು ಆ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ. ಹಂಗೆ ನಾವು ಧ್ಯಾನ ಮಾಡಿದ್ರೇನೆ ನಾವು ಆತ್ಮಜ್ಞಾನ ಆಗ್ಲಿ ಹೊಂದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದಕ್ಕೆ ಒಂದು ದಿನದ್ದು 2 ದಿನದ್ದು ಆಗೋದಿಲ್ಲ ಇದು. ನಾವು ಎಷ್ಟೋ ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಮಾಡ್ತಾ ಮಾಡ್ತಾನೆ ಇದು ಸಾಧ್ಯ ಆಗತಕ್ಕಂಥದ್ದು. ಸಾಧಾರಣವಾಗಿ ಯಾರು ಜನ್ಮತಃ ಬ್ರಾಹ್ಮಣರು ಆಗೋಕೆ ಸಾಧ್ಯ ಇಲ್ಲ. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ, ಬ್ರಹ್ಮಜ್ಞಾನ ಇರುವವನೇ ಬ್ರಾಹ್ಮಣ. ಅಷ್ಟೇ ಹೊರತು ಹುಟ್ಟಿದ ತಕ್ಷಣ ಬ್ರಾಹ್ಮಣ ಆಗಕ್ಕೆ ನಾವು ಮಾಡ್ಕೊಂಡಿರೋ ಜಾತಿ ಧರ್ಮಗಳು ನಾವು ಮಾಡ್ಕೊಂಡ್ರವಷ್ಟೇ. ಇದು ಯಾವುದೇ ಒಂದು ಅರ್ಹತೆ ಆಧಾರದ ಮೇಲೆ ಏನಿಲ್ಲ, ಎಲ್ಲ ನಾವು ಮನುಷ್ಯರು ಮಾಡ್ಕೊಂಡಿರೋದು. ಯಾವುದೇ ಪರಮಾತ್ಮನ ಸೃಷ್ಟಿಯಲ್ಲ ಜಾತಿ ಅನ್ನತಕ್ಕಂಥದ್ದು ಅಷ್ಟೇ. ಅದಕ್ಕೆ ಬ್ರಾಹ್ಮಣ ಅಂದ್ರೆ ಜಾತಿಯಿಂದ ಸಾಧ್ಯ ಇಲ್ಲ, ಜ್ಞಾನದಿಂದನೇ ಬ್ರಾಹ್ಮಣನಾಗಕ್ಕೆ ಸಾಧ್ಯ. ದ್ವಿಜತ್ವ ಅಂದ್ರೆ ಎರಡನೇ ಶಬ್ದ, ಎರಡನೇ ಹುಟ್ಟು. ದ್ವಿಜತ್ವ, ದ್ವಿಜ ಅಂದ್ರೇನು ಬ್ರಾಹ್ಮಣ ಅಂತಾರೆ, ಅಂದ್ರೆ ದ್ವಿಜತ್ವ ಅಂದ್ರೆ ಎರಡನೇ ಹುಟ್ಟು ಅಂತ ಅರ್ಥ. ಮೊದಲನೇ ಹುಟ್ಟು ಶಾರೀರಿಕವಾಗಿ ತಂದೆ ತಾಯಿಗಳಿಂದ ಹುಟ್ಟುವುದನ್ನ ಸೂಚಿಸುತ್ತೆ, ನಮ್ಮ ಭೌತಿಕ ಶರೀರವನ್ನ ಸೂಚಿಸುತ್ತೆ. ಮೊದಲನೇ ಹುಟ್ಟು ಯಾವ್ದಪ್ಪ ಅಂದ್ರೆ ಶಾರೀರಿಕವಾಗಿ ನಾವು ತಂದೆ ತಾಯಿಗಳಿಂದ ಏನು ಜನ್ಮ ಪಡಿತೀವಿ ಈ ಭೂಮಿ ಮೇಲೆ, ಅದು ಮೊದಲನೆಯ ಹುಟ್ಟು. ನಮ್ಮ ಭೌತಿಕ ಶರೀರ ತಗೊಂಡು ಈ ಭೂಮಿ ಮೇಲೆ ಬರ್ತೀವಿ. ಮೊದಲನೆಯ ಹುಟ್ಟು ಯಾರು ಬ್ರಾಹ್ಮಣರ ಅಲ್ಲವೇ ಅಲ್ಲ, ಎಲ್ಲರೂ ಶೂದ್ರರೇ. ನಾವೇನು ಭೌತಿಕ ದೇಹ ತಗೊಂಡು ಈ ಭೂಮಿ ಮೇಲೆ ಜನ್ಮ ತಗೊಳ್ತೀವಿ ಅವಾಗ ಎಲ್ರು ಶೂದ್ರರೇ. ಹಿಂದಿನ ಜನ್ಮದಲ್ಲಿ ಏನಾದ್ರೂ ಸಾಧನೆ ಮಾಡಿರ್ಬೋದು, ಹುಟ್ಟಿದ ತಕ್ಷಣ ಯಾರು ಬ್ರಾಹ್ಮಣರಾಗಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಆಗತಕ್ಕಂಥದ್ದು ಆವಾಗ್ಲೇ ಬ್ರಹ್ಮ ಜ್ಞಾನ ಹೊಂದಕ್ಕೆ ಸಾಧ್ಯವಾಗತಕ್ಕಂಥದ್ದು. ದ್ವಿಜ ಯೋಗ ಸಾಧನೆ ಮೂಲಕವೇ ದ್ವಿಜತ್ವ ಲಭಿಸುತ್ತದೆ. ಜೀಸಸ್ ಹೇಳಿದ್ದಾನೆ ನಾನು ದೇವರ ಮಗ ಎಂದು. ಜೀಸಸ್ ಹೇಳಿದಾನೆ ನಾನು ದೇವರ ಮಗ ಎಂದು. ಒಂದು ಮಗು ಹುಟ್ಟಿದಾಗ ಅದು ಗೊತ್ತಿರುತ್ತಾ ನಾನು ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಂತದೇನು ಗೊತ್ತಿರುತ್ತಾ? ಏನು ಗೊತ್ತಿರೋದಿಲ್ಲ. ಅದು
ಎಲ್ಲಾ ಮಕ್ಕಳು ಒಂದೇ ತರ ಇರ್ತಾರೆ. ಆ ಒಂದು ಮನಸ್ತತ್ವಕ್ಕೆ ನಾವು ಹೋಗ್ಬೇಕು. ಅಂದ್ರೆ ನಾನು ಪೂರ್ಣಾತ್ಮದ ಒಂದು ಅಂಶ ಎಂದು ತಿಳಿದವನು. ನಾನು ದೇವರ ಮಗ ಅಂದ್ರೆ ಪೂರ್ಣಾತ್ಮದ ಒಂದು ಅಂಶ ಅಂತ ತಿಳ್ಕೊಂಡವನೇ ನಿಜವಾದ ಬ್ರಾಹ್ಮಣ. ನಾವು ಅಂಶಾತ್ಮರು ಅಂತ ತಿಳ್ಕೊಂಡವ್ರೆ ಪೂರ್ಣಾತ್ಮರು ದ್ವಿಜರು. ನಮಗೆ ಈ ಆತ್ಮಜ್ಞಾನ ಸಿಗಬೇಕು ಅಂದ್ರೆ ನಮಗೆ ಒಬ್ಬ ಗುರು ಬೇಕೇ ಬೇಕು. ನಾವೆಲ್ಲರೂ ನಿಜವಾಗ್ಲೂ ಪುಣ್ಯಾತ್ಮರು. ಇಂಥ ಪತ್ರಿಜಿಯವರಂತ ಮಹಾನ್ ಗುರುಗಳು ನಮಗೆ ಲಭಿಸಿದ್ದಾರೆ ಅಂದ್ರೆ. ಇಲ್ಲಿ ಬ್ರಹ್ಮೋಪದೇಶ ಅಂತ ಮಾಡ್ತಾರೆ. ಅದಕ್ಕೆ ಬ್ರಾಹ್ಮಣರು ಏನ್ ಮಾಡ್ತಾರೆ, ಬ್ರಹ್ಮೋಪದೇಶ ಅಂತ ಮಾಡ್ತಾರೆ. ಅಂದ್ರೆ ಬ್ರಹ್ಮೋಪದೇಶ ಅಂದ್ರೇನು, ಗಾಯತ್ರಿ ಮಂತ್ರ ಬೋಧನೆ ಮಾಡ್ತಾರೆ, ಜನಿವಾರ ಹಾಕಿಸ್ತಾರೆ. ಆದ್ರೆ ನಿಜವಾಗ ಬ್ರಹ್ಮೋಪದೇಶ ಯಾವುದು ಅಂದ್ರೆ ಒಬ್ಬ ಮುಮುಕ್ಷುವಿಗೆ, ಮುಮುಕ್ಷು ಅಂದ್ರೆ ಮೋಕ್ಷದ ಆಕಾಂಕ್ಷೆ ಉಳ್ಳವನೇ ಮುಮುಕ್ಷು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ತಿಳಿಯಪಡಿಸೋದೆ ಬ್ರಹ್ಮೋಪದೇಶ. ನಾನೇ ಬ್ರಹ್ಮ ಪದಾರ್ಥ, ನಾನು ಬ್ರಹ್ಮ ಪದಾರ್ಥ, ನೀನು ಸಹ ಬ್ರಹ್ಮ ಪದಾರ್ಥವೇ ಅಂತ ತಿಳಿಯಪಡಿಸೋದೆ ನಿಜವಾಗ್ಲು ಬ್ರಹ್ಮೋಪದೇಶ. ಅದೇ ರೀತಿಯಲ್ಲಿ ಅವರನ್ನ ಅವರೇ ಉದ್ಧರಿಸ್ಕೋಬೇಕು ಅಂತ ಕೂಡ ನಾವು ತಿಳ್ಕೋಬೇಕು. ಒಬ್ಬ ಮುಮುಕ್ಷುವಿಗೆ ನೀಡುವ ಗುರುಪದೇಶ ಏನಪ್ಪಾ ಅಂದ್ರೆ, ಒಬ್ಬ ಸಿದ್ಧ ಪುರುಷ ಮುಮುಕ್ಷುವಿಗೆ ನೀಡುವ ಗುರುಪದೇಶ ಏನಪ್ಪಾ ಅಂದ್ರೆ ಆನಾಪಾನಸತಿ ಧ್ಯಾನ ಶಿಕ್ಷಣ ಎನ್ನುವುದೇ ಗುರುಪದೇಶ. ನಿಜವಾಗ್ಲೂ ಬ್ರಹ್ಮೋಪದೇಶದಲ್ಲಿ ಏನ್ ಮಾಡ್ತಾರೆ, ಗುರು ಉಪದೇಶ ಮಾಡ್ತಾರೆ. ಆ ಗುರು ಕೇವಲ ಮಾರ್ಗ ತೋರಿಸ್ತಾನಷ್ಟೇ. ಈಗ ಅಲ್ಲೂ ಏನ್ ಮಾಡ್ತಾರೆ, ಜನಿವಾರ ಹಾಕಿಸ್ಬೇಕಾದ್ರೆ ಬ್ರಹ್ಮೋಪದೇಶ ಮಾಡಿದರೆ ಉಪನಯನ ಮಾಡ್ತಾರೆ ಅಂದ್ರೆ, ಉಪನಯನ ಅಂದ್ರೆ ಉಪನಯನ ಮೂರನೆಯ ಕಣ್ಣ ತೆರೀತಕ್ಕಂಥದ್ದು. ಉಪನಯನ ಅಂತಂದ್ರೆ ಏನು, ಅಲ್ಲಿ ಬ್ರಹ್ಮೋಪದೇಶ ಮಾಡಿದ್ರೆ ಅವ್ರು ಪ್ರತಿದಿನ ಸಂಧ್ಯಾ ವಂದನೆ ಮಾಡ್ಬೇಕು, ಆ ಗಾಯತ್ರಿ ಮಂತ್ರ ಪಠಣೆ ಮಾಡ್ಕೋಬೇಕು ಅವ್ರು. ಆದ್ರೆ ನಿಜವಾದ ಬ್ರಹ್ಮೋಪದೇಶ ಏನಪ್ಪಾ ಅಂದ್ರೆ, ನೀನು ಆತ್ಮ ಅಂತ ತಿಳಿಸ್ತಕ್ಕಂಥದ್ದು. ಅಯಂ ಆತ್ಮ ಬ್ರಹ್ಮ ಉದ್ಧರೇದ ಆತ್ಮನಾತ್ಮಾನಂ, ನನ್ನ ಆತ್ಮವನ್ನ ನಾನೇ ಉದ್ಧಾರ ಮಾಡ್ಕೋಬೇಕು ಅಂತ ತಿಳಿಸ್ತಕ್ಕಂಥದ್ದೇ ನಿಜವಾದ ಆನಾಪಾನಸತಿ ಧ್ಯಾನ ಶಿಕ್ಷಣ ಕೊಡುವುದೇ ಗುರುಪದೇಶ. ಆದ್ರೆ ಮಾರ್ಗ ತೋರಿಸ್ತಾರೆ ಇಲ್ಲಿ ಗುರುಗಳು. ಈಗ ಆನಾಪಾನಸತಿ ಧ್ಯಾನದ ಬಗ್ಗೆ ತಿಳಿಸ್ಕೊಡ್ತಾರೆ. ಅವ್ರ ಕೈ ಹಿಡ್ಕೊಂಡು ಹೋಗಕ್ಕಾಗಲ್ಲ, ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೋಬೇಕು. ನಮ್ಮ ಒಂದು ಪ್ರಯತ್ನ ಮಾಡ್ತಾ ಮಾಡ್ತಾ ನಾವು ಯೋಗ ಸಾಧನ ಮೂಲಕನೇ ನಮ್ಮ ನಾಡಿ ಮಂಡಲ ಶುದ್ಧಿಯಾಗಿ ನಮ್ಮ ಉಪನಯನ ಅಂದ್ರೆ ಮೂರನೇ ಕಣ್ಣು ತೆರ್ಕೊಳ್ತಕ್ಕಂಥದ್ದು, ದಿವ್ಯ ಚಕ್ಷು ಉತ್ತೇಜನ ಆಗತಕ್ಕಂಥದ್ದು. ಇದು ಲಭ್ಯವಾದವಾಗ್ಲೇ ಬ್ರಾಹ್ಮಣತ್ವ ಲಭಿಸುತ್ತದೆ. ಹಾಗೆ ಹೀಗೆ ನಾವು ಆತ್ಮಜ್ಞಾನದಿಂದನೇ ಬ್ರಹ್ಮಜ್ಞಾನ ತಿಳ್ಕೊಳಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಯಾರು ಎಲ್ಲವೂ ಬ್ರಹ್ಮತತ್ವವೇ, ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದೆಲ್ಲ ಬ್ರಹ್ಮತತ್ವವೇ ಅರಿವಿಗೆ ಬರ್ತಾರೋ ಅವಾಗ್ಲೇ ಬ್ರಹ್ಮಜ್ಞಾನಿಗಳಾಗ ಸಾಧ್ಯ ಆಗತಕ್ಕಂಥದ್ದು. ಬರೀ ವಿಚಾರ ತಿಳ್ಕೊಂಡ ತಕ್ಷಣ ಆಗೋದಿಲ್ಲ, ನಾವು ಸಾಧನೆಯ ಮೂಲಕ ಅದರ ಅನುಭವವನ್ನ ಪಡೆದಾಗ್ಲೇ ಬ್ರಹ್ಮಜ್ಞಾನಿಗಳಾಗಕ್ಕೆ ಸಾಧ್ಯ ಆಗೋದು. ಅದಕ್ಕೆ ನಾವು ಧ್ಯಾನ ಮಾಡ್ತಾ ಹೆಚ್ಚೆಚ್ಚು ಜ್ಞಾನ ತಿಳ್ಕೊಳ್ತಾ ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕು ಅಂತ ಹೇಳ್ತಾ ನಾನು ಈ ಸೆಷನ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ನನಗೆ ಈ ಅವಕಾಶ ಕೊಟ್ಟ ಮೈಸೂರು PSSM ನವರಿಗೆ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ.